आपल्या आहेत तर ಬಂದ್ ಆಗ್ತಂತ ಆಡ್ಯ ನೋಡ್ರಿ ಈ ಕುಸ್ತಿ ಜಬರ್ದಸ್ತ್ ಕುಸ್ತಿ ಐತೆ ಎಲ್ಲಾರು ನೋಡ್ರಿ ಈ ಕುಸ್ತಿ ನೋಡ್ರಿ 1 ನಿಮಿಷ ಆಗ್ಬೋದು 5 ನಿಮಿಷ ಆಗ್ಬೋದು 10 ನಿಮಿಷ ಆಗ್ಬೋದು ಜಬರ್ದಸ್ತ್ ಕುಸ್ತಿ ಅಂದ್ರೆ ಹಂಗಾಗ್ತೈತ್ರ ಇಂಡಿಯಾ 1 ನಂಬರ್ ಪಲ್ವಾನ್ ನಾನು 1 ನಿಮಿಷ ಆಗ್ಬೋದು 5 ನಿಮಿಷ ಆಗ್ಬೋದು ಕುಸ್ತಿ ಎಲ್ಲಾರು ಕಣ್ಣು ಮುಟ್ಸಂತ ಕುಸ್ತಿ ನೋಡ್ರಿ ಆಮೇಲೆ ಸರ್ ನಾ ಕುಸ್ತಿ ನೋಡಿಲ್ಲ ಆಗಿಲ್ಲ ಅಂತ ಯಾರು ಹೇಳಕ್ ಹೋಗ್ಬೇಡ್ರಿ ಈ ಕುಸ್ತಿ ದಯವಿಟ್ಟು ಎಲ್ಲ ಕುರ್ಚಿ ನಿರ್ಣಾಯಕರು ಸಿದ್ದಾಪುರ ಕುರ್ಚಿ ಕಡೆ ಗಮನ ಕೊಡ್ರಿ ದೊಡ್ಡ ಕುರ್ಚಿ ಯಾರನ್ನೂ ಕೂಡ ಅನ್ಯಾಯ ಪಲ್ವಾನ ಅರಬಿಯಲ್ಲಿ ಡಯಟ್ ಹವಾಲ್ದಾರಾಗಿ 6 ವರ್ಷ ಸೇವೆ ಸಲ್ಲಿಸಿದ್ದಾರೆ ಪಲ್ವಾನ್ರಿ ಅವರು ಸಿಕಂದ್ರ ಶೇಖ್ ನಮ್ಮ ಆರ್ಮಿಯಲ್ಲಿ ಇದ್ದ ಪಲ್ವಾನ್ರಿ ಅವರು ಬಿಜಿ ಸೆಂಟರ್ ನಾವು ಎಂಎಸ್ ಸೆಂಟರ್ ಅವ್ರು ಬಿಜಿ ಸೆಂಟರ್ ಇಬ್ರು 6 ವರ್ಷ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದಾರೆ ಅವ್ರು ಸಿಕಂದ್ರ ಶೇಖ್ ಪಲ್ವಾನ್ರ ಅದೇ ತರ ಆಗಿ ಲಾಸ್ಟ್ ಅವ್ರ ಕುಸ್ತಿ ಕಂಟಿನ್ಯೂ ಬಿಡ್ಲಾಗಣ ಅವ್ರ ಮೈಂಡ್ ರಿಸೈನ್ ಮಾಡಿ ಕುಸ್ತಿ ನಾಡಾಕತ್ತಾರ ಆರ್ಮಿ ಬಿಟ್ಟು ಬಂದಾರ ಅವ್ರು ಡೈರೆಕ್ಟ್ ಹವಾಲ್ದಾರ್ ಪೋಸ್ಟಿಂಗ್ ರೀ ಅವರು ಹವಾಲ್ದಾರ್ ಪೋಸ್ಟಿಂಗ್ ಇನ್ನೂ ಕುಸ್ತಿ ಆಗಿಲ್ಲ ನೀವು ಕಲ್ಯಾಣ ಹೇಳಿದ್ರೆ 1 ಮಿನಿಟ್ ಕುಸ್ತಿ ಆಗ್ಬೋದ್ರಿ 5 ಮಿನಿಟ್ ಆಗ್ಬೋದ್ರಿ ಕುಸ್ತಿ ನೋಡ್ರಿ ಆಮೇಲೆ ನಾನು ಯಾರು ನೋಡಿಲ್ಲ ತನ್ನಕ್ ಹೋಗ್ಬೇಡ್ರಿ ನೋಡ್ರಿ ಕುಸ್ತಿ ಈ ಒಂದು ಕುಸ್ತಿ ಸೀಸನ್ ಒಳಗೆ ಡೈಲಿ ಒಂದ್ ಕಡೆ ಕುಸ್ತಿ ನೋಡ್ರಿ ಸಿಕಂದರ್ ಶೇಖ್ ಅವರು ಯಾವಾಗ ಪಂಜಾಬ್ದಾಗಿರ್ತಾರೋ ಹರಿಯಾಣದಾಗಿರ್ತಾರೋ ಮಹಾರಾಷ್ಟ್ರದಾಗಿರ್ತಾರೋ ಕರ್ನಾಟಕದಾಗಿರ್ತಾರ ಡೈಲಿ ಒಂದ್ ಕಡೆ ಕುಸ್ತಿ ನಿನ್ನೆ ಹಾವೇರಿ ಒಳಗೆ ಕುಸ್ತಿ ಇತ್ತು ಆ ಕುಸ್ತಿ ಮುಚ್ಕೊಂಡು ಅಲ್ಲಿ ಕುಸ್ತಿ ನಿಕಾಲಿ ಮಾಡಿ ಈಗ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಬಂದ್ರ ನೋಡ್ರಿ ಇಲ್ಲಿಂತ್ರ ಅವ್ರು ಅವ್ರ ತಂದೆ ಒಬ್ರು ಹಮಾಲ್ರಿ ಎಲ್ಲರಿಗೂ ಗೊತ್ತಿರ್ಲಿ ಏನು ಬಹಳ ಶ್ರೀಮಂತ ಕುಟುಂಬದಿಂದ ಬಂದಿರ್ತಕ್ಕಂಥ ಪೈಲ್ವಾನಿ ನಾವು ಅಲ್ಲ ಬಹಳ ಬಡವ ಪೈಲ್ವಾನ್ ಕೊಲ್ಲಾಪುರದ ಗಂಗಾ ತಾಲೀಮಿನಲ್ಲಿ ತರಬೇತಿ ನೋಡ್ರಿ ನಮ್ಮ ಅರುಣ್ ಸರಿ ಯಾವ ತರ ಕೇಳ್ರಿ ಅವ್ರ ತಂದೆಯವ್ರೆ ಗೌರ್ಮೆಂಟ್ ನೌಕರಿನಲ್ರಿ 4 ಎಕರೆ ಹೊಲಾನು ಇಲ್ಲ 1 ಎಕರೆ ಹೊಲಾನು ಇಲ್ರಿ ಅವ್ರ ತಂದೆಯವ್ರಿ ಅವ್ರ ತಂದೆ ಕೊಲ್ಲಾಪುರದಾಗ ಹಮಾಲಿ ಮಾಡ್ತಾರೆ ಹಮಾಲಿ ಮಾಡಿ ಪಲ್ವಾನ ಮೇಯ್ಸ್ಯಾರ ಅವ್ರ 1 ಎಕರೆ ಹೊಲ ಇಲ್ಲ ಯಾಕಂದ್ರ ಈ ತರ ಪಲ್ವಾನ್ ರೆಡಿ ಮಾಡ್ಬೇಕಂದ್ರೆ ಬಹಳ ಕಷ್ಟ ಐತಿ ನಿಮ್ಗೆ ಎಲ್ಲಾರು ಗೊತ್ತಿರ್ಬೇಕು ನಂದು 10 ಎಕರೆ ಹೊಲ ಐತೆ ರೆಡಿ ಮಾಡ್ಬೋದು 20 ಎಕರೆ ಹೊಲ ರೆಡಿ ಮಾಡ್ಬೋದು ಹಮಾಲಿ ರೆಡಿ ಮಾಡುವಂತಾರ ಜಗತ್ತ ಯಾರು ಸಿಗಂಗಿಲ್ಲ ನಮ್ ಸಿಕಂದ್ರ ಪಲ್ವಾನ್ ಅವ್ರ ತಂದೆ ಚಪ್ಪ ಹೇಳ್ರಿ ಎಲ್ಲಾರು ಬಹಳ ಹೆಚ್ಚಿನ ಇರ್ಬೇಕ್ರಿ ಆಮೇಲೆ ಮಾಡಿ ಇಂಥ ಪಲ್ವಾನ್ ರೆಡಿ ಮಾಡ್ಬೇಕಂದ್ರ ಅವ್ರ ಹೊಟ್ಟೆಗೆ ಇಂಥ ಪಲ್ವಾನ್ ಹುಟ್ಟಬೇಕಂದ್ರ ಅವ್ರು ಒಂದು ಪುಣ್ಯ ಮಾಡಿರ್ಬೇಕ್ರಿ ಎಲ್ಲ ಕುಸ್ತಿ ಒಂದು ತಮ್ಮ ಕುಸ್ತಿ ಬಗ್ಗೆ ಮಹಾರಾಷ್ಟ್ರದ ಕುಸ್ತಿಯ ಬಗ್ಗೆ ಒಂದು ಹೇಳ್ಕೊಡ್ತೀನಿ ವರ್ಷ ಮಹಾರಾಷ್ಟ್ರ ಕೇಸರಿ ಕುಸ್ತಿ ನಡೀತಾವ್ರಿ ಅಲ್ಲಿ ಮಹಾರಾಷ್ಟ್ರ ಕೇಸರಿ ಆದಂತಹ ಪೈಲ್ವಾನ್ರಿಗೆ ಒಂದು ತಾರ್ಕ ಮಾಡಿ ಕೊಡ್ತಾರೋ ಅದೇ ರೀತಿಯಾಗಿ ಕಂಟಿನ್ಯೂ 3 ವರ್ಷ ಯಾರು ಮಹಾರಾಷ್ಟ್ರ ಕೇಸರಿ ಆಗ್ತಾರಲ್ಲ ಪೊಲೀಸ್ ಇಲಾಖೆಯಲ್ಲಿ ಡೈರೆಕ್ಟ್ DSP ಅಂತ ಒಂದು ಸರ್ ಅಂದರ್ಚನೆ ಈ ವರ್ಷ ಸಿಕಂದರ್ ಶೇಖ್ ಕುಸ್ತಿ ಆಡ್ಬೇಕಾಗಿತ್ತು ಮಹಾರಾಷ್ಟ್ರ ಕೇಸರಿಗೆ 2024 ಆಗಿದ್ರು ಅವ್ರ ಕಾಲ ಅಪರ್ಷನ್ ಆಗಂತ ಅವ್ರು ಕುಸ್ತಿ ಆಡಿಲ್ಲ ನೋಡ್ರಿ ಮಲ್ಕಂದ ಒಂದು ಅಪರ್ಷನ್ ಆಯ್ತು 1 ವರ್ಷ ರೆಸ್ಟ್ ಆಗಿದ್ರು ಅವ್ರು ಉಳಿತ್ರಿ ನೋಡ್ರಿ ಆ ಡಾವ್ ಬಿಡಂಗಿಲ್ಲ ನೀವ್ ಏನೋ ಬೇಕಾದ್ ಮಾಡ್ರಿ ಎಲ್ಲಾರು ಕುಸ್ತಿ ನೋಡ್ರಿ ಯಾಕಂದ್ರ ಆ ಸಿಕಂದ್ರ ಶೇಖ್ ತಳಗಡೆ ಅದ ತಳಗಡೆ ತಗೊಂಡ್ರೆ ಗೋಟ್ಲ ಇಟ್ಟಂದ್ರೆ ಯಾರು ಬಿಡಂಗಿಲ್ಲ 100 2 ಕೆಜಿ ಬಿಡಂಗಿಲ್ಲ ಆ ಡಾವ್ ಹೋಗಿತ್ತ ನೋಡ್ರಿ ಬೇಕಾದ್ರೆ ನೀವು
ಚಲೋ बोलो बजरंग बली की बोलो बजरंग बली की ನೋಡ್ರಿ ಹಲೋ ನೋಡ್ರಿ ಮಹಾರಾಷ್ಟ್ರ ಕೇಸರಿ ಆದ್ಮೇಲೆ ಅವ್ರಿಗೆ ಪಂಜಾಬ್ದ ಆಗುತ್ತೆ ಈ ಕಾಲ ಲಿಗಾಮೆಂಟ್ ಕಟ್ಟಾಗಿದ್ರು ಅವ್ರ ಲಿಗಾಮೆಂಟ್ ಕಟ್ಟಾಗಿ ಅಮೆರಿಕ ಹೋಗಿ ಅಪ್ರೇಷನ್ ಮಾಡಿಸ್ಕೊಂಡು ಬಂದಾರ ಅವ್ರು. ನಮ್ಮ ಇಂಡಿಯಾದಾಗಲ್ಲ ಅಮೆರಿಕ ಹೋಗಿ ಅಪ್ರೇಷನ್ ಮಾಡಿಸ್ಕೊಂಡು 8 ತಿಂಗಳು ರೆಸ್ಟ್ ಮಾಡಿ ರಿಕವರಿ ಹೋಗಿ ಕುಸ್ತಿ ಆಡಕತ್ತಾರ ಅವ್ರು. ಭಾಳ ಕುಸ್ತಿ ಆಡಿಲ್ಲ, ಮೊನ್ನೆ ಈ ಕೆಳಗಡೆ ಮಟ್ಕೊಂಡು ಆಡಿದ್ದು, ಆಮೇಲೆ ಒಂದು 4-5 ಕುಸ್ತಿ ಆಡಿ ಡೈರೆಕ್ಟ್ ನಮ್ಮ ಊರಿಗೆ ಬಂದಾರ ಅವ್ರ. ಯಾಕಂದ್ರೆ ಲಿಗಾಮೆಂಟ್ ಕಟ್ ಆತಂದ್ರ ಹೊಳ್ ರೆಡಿ ಆಗೋದು ಭಾಳ ಕಟ್ಟೈತ್ರಿ. ಅಮೆರಿಕಾಗ ಹೋಗಿ ಅಪ್ರೇಷನ್ ಮಾಡಿಸ್ಕೊಂಡ್ ಬಂದಾನ್ರಿ ಅವ. 35-40 ಲಕ್ಷ ಖರ್ಚು ಮಾಡಿ ನೋಡ್ರಿ ಹೊಳ್ ರೆಡಿ ಆಗ್ಯಾನ ಪಲ್ವಾನ ಹಾಕ್ತಾರ. ಆದ್ರೆ ನಮ್ಮಲ್ಲಿ ಕಾಲ್ ಕಟ್ಟೈತೆ ಕುಸ್ತಿ ಬಿಡ್ತಾರ ಅವ್ರ. ಚಪ್ಪಾಳೆ ರೀ ಸಿಕಂದರ್ ಶೇಖರ್ ಅವ್ರಿ, ಚಪ್ಪಾಳೆ ಬರ್ಲಿ. ಅವ್ನ ಫೇವ್ರೇಟ್ ಆಯ್ತಲ್ಲ ಆ ಗೋಟೆ ಇಟ್ಟಂದ್ರೆ ಡ್ರಾಯಿಂಗ್ ಇಲ್ಲ ಅದ್ರಾಗ ನೋಡ್ರಿ ಬರೀ 5 ಲಕ್ಷ ತಗೋತಾನಂತ ಅಟ್ಟ ಹೇಳಿಲ್ಲ ನಿಮಗ. ಏನ ಅವ್ನ ತಿಂಗಳ ದಿವಸ ಖರ್ಚು ಎಷ್ಟೈತೆ ಅದನ್ನು ನಿಮ್ಗೆ ಹೇಳ್ತಾನ. ಒಂದು ಮೈದಾನಕ್ಕೆ 5 ಲಕ್ಷ ತಗೋತಾನೋ, 2.5 ಲಕ್ಷ ತಗೋತಾನೋ, 3 ಲಕ್ಷ ತಗೋತಾನ ಅಂತ ಹೇಳಿ ಅವ್ನ ದಿವಸಕ್ಕೆ ಖರ್ಚರಿ 5ರಿಂದ 6,000 ರೂಪಾಯಿ ಖರ್ಚೈತ್ರಿ. ಅವ್ನ ದಿವಸಕ್ಕೆ ಎಷ್ಟ್ರಿ? 5ರಿಂದ 6,000 ರೂಪಾಯಿ. 5ರಿಂದ 6,000 ಖರ್ಚು ಮಾಡಿ ನೋಡ್ರಿ ಪೈಲಾನ್ರಿ ಜವಾಸ್ ಪೈಲಾನ್ ನೋಡ್ರಿ ನಿಮ್ಗೆ ಹೇಳಿದ್ರೆ ಆಗಲ್ಲ ನೋಡ್ರಿ